ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತೀಯ ರೈಲ್ವೆ ಇಲಾಖೆಯಿಂದ ಬಿಡುಗಡೆಯಾದ RRB ಸೆಕ್ಷನ್ ಕಂಟ್ರೋಲ್ ರಿಕ್ರೂಟ್ಮೆಂಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಈ ನೇಮಕಾತಿಯಲ್ಲಿ ಒಟ್ಟು 119 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಸೊ ಯಾವುದೇ ಒಂದು ಪದವಿ ನಿಮ್ಮದು ಯಾವುದೇ ಒಂದು ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ಈ ಒಂದು ಅರ್ಜಿನ ನೀವು ಸಲ್ಲಿಸಬಹುದು. ಸೊ ಇನ್ನಿತರದ ಎಲ್ಲ ಕ್ವಾಲಿಫಿಕೇಷನ್ ಆಗಲಿ, ನಿಮ್ಮ ಒಂದು ಏಜ್ ಲಿಮಿಟ್ ಆಗಲಿ, ಮತ್ತು ವಯಸ್ಸಿನ ಸಡಿಲಿಕೆ ಆಗಲಿ, ಮತ್ತು ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮತ್ತು ಯಾವ್ಯಾವ ಜೋನ್ಗೆ ಎಷ್ಟು ವೇಕೆನ್ಸೀಸ್ ಖಾಲಿ ಇದ್ದಾವೆ ಅಂತ ಈ ಒಂದು ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಸ್ನೇಹಿತರೆ, ನೀವು ನೋಡ್ಬೋದು RRB ವಿಭಾಗದ 2026 ಸೆಕ್ಷನ್ ಕಂಟ್ರೋಲರ್ ನೇಮಕಾತಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೇನೆ. ಸೊ ಪೋಸ್ಟ್ಗಳ ಹೆಸರು ವಿಭಾಗ ನಿಯಂತ್ರಕ ಅಂದರೆ ಸೆಕ್ಷನ್ ಕಂಟ್ರೋಲರ್. ಸೊ ಸೆಕ್ಷನ್ ಕಂಟ್ರೋಲರ್ ಬಗ್ಗೆ ಈ ಒಂದು ನೋಟಿಫಿಕೇಷನನ್ನು ಕಾಲ್ ಫಾರ್ಮ್ ಕರೆದಿದ್ದಾರೆ. ಸೊ ಟೋಟಲಾಗಿ 119 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಈ ಒಂದು ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. 14ನೇ ತಾರೀಕು ಮೇನ್ ನೋಟಿಫಿಕೇಷನ್ನ ರಿಲೀಸ್ ಮಾಡ್ತಾರೆ. 15ನೇ ತಾರೀಕು ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗುತ್ತದೆ. ಸೊ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು ಆಗಸ್ಟ್ 14ರಂದು ಈ ಒಂದು ಕೊನೆಯ ದಿನಾಂಕವಾಗಿರುತ್ತೆ. ಅಷ್ಟರಲ್ಲಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಆಯ್ಕೆ ಪ್ರಕ್ರಿಯೆ ಒಂದು ಕಂಪ್ಯೂಟರ್ ಬೇಸ್ ಟೆಸ್ಟ್ ಇರುತ್ತೆ, ಒಂದು ಕಂಪ್ಯೂಟರ್ ಬೇಸ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಆಮೇಲೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ, ಆಮೇಲೆ ಮೆಡಿಕಲ್ ವೆರಿಫಿಕೇಷನ್. ಸೊ ಇಷ್ಟಾದಮೇಲೆ ನೀವು ಈ ಒಂದು ಹುದ್ದೆಗೆ ನೀವು ಆಯ್ಕೆ ಆಗ್ತೀರಾ. ಲೆವೆಲ್ ಪೇ ಸ್ಕೇಲ್ 6 ಲೆವೆಲ್ ಪೇ ಸ್ಕೇಲ್ನ ಕೊಡ್ತಿದ್ದಾರೆ. ಆರಂಭಿಕ ವೇತನ ಸ್ಯಾಲ್ರಿ ಬಂದು 35,400ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಕೆಲಸ ಬಂದು ಇಂಡಿಯಾದಲ್ಲೇ ಯಾವುದೇ ಒಂದು ಜೋನಲ್ಲಿ ಕೂಡ ಇರುತ್ತೆ. ಸೊ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ rrb.cdg.government.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಒಂದು ನೋಟಿಫಿಕೇಷನ್ 14ನೇ ತಾರೀಕು ರಿಲೀಸ್ ಆಗುತ್ತೆ. ಆ ನೋಟಿಫಿಕೇಷನ್ ಡಿಸ್ಕ್ರಿಪ್ಷನ್ ಲಿಂಕ್ನ ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಅದರ ಮುಖಾಂತರ ನೀವು ತಿಳಿದುಕೊಳ್ಬೋದು. ಇವಾಗ ಶಾರ್ಟ್ ನೋಟಿಫಿಕೇಷನ್ನ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೋಡಿ ಯಾವ್ಯಾವ ಹುದ್ದೆಗಳು, ಯಾವ ಹುದ್ದೆ ಯಾವ ಜೋನಿಗೆ ಎಷ್ಟು ವೇಕೆನ್ಸೀಸ್ ಖಾಲಿ ಇದ್ದಾವೆ ಅಂತ. ಕೇಂದ್ರ ರೈಲ್ವೆ 8 ಹುದ್ದೆಗಳು ಖಾಲಿ ಇದ್ದಾವೆ. ಪೂರ್ವ ಕರಾವಳಿ ರೈಲ್ವೆ 6 ಹುದ್ದೆಗಳು ಖಾಲಿ ಇದ್ದಾವೆ. ಪೂರ್ವ ಮಧ್ಯ ರೈಲ್ವೆ 17 ಹುದ್ದೆಗಳು ಖಾಲಿ ಇದ್ದಾವೆ. ಪೂರ್ವ ರೈಲ್ವೆ 7 ಹುದ್ದೆಗಳು ಖಾಲಿ ಇದ್ದಾವೆ. ಉತ್ತರ ಮಧ್ಯ ರೈಲ್ವೆಯಲ್ಲಿ 2 ಹುದ್ದೆಗಳು ಖಾಲಿ ಇದ್ದಾವೆ. ಈಶಾನ್ಯ ರೈಲ್ವೆ ಇಲಾಖೆಯಲ್ಲಿ 5 ಹುದ್ದೆಗಳು ಖಾಲಿ ಇದ್ದಾವೆ. ಈಶಾನ್ಯ ಗಡಿನಾಡು ರೈಲ್ವೆ ಇಲಾಖೆಯಲ್ಲಿ 6 ಹುದ್ದೆಗಳು ಖಾಲಿ ಇದ್ದಾವೆ. ಉತ್ತರ ರೈಲ್ವೆ ಇಲಾಖೆಯಲ್ಲಿ 8 ಹುದ್ದೆಗಳು ಖಾಲಿ ಇದ್ದಾವೆ. ಆಗ್ನೇಯ ಮಧ್ಯ ರೈಲ್ವೆ 2 ಹುದ್ದೆಗಳು ಖಾಲಿ ಇದ್ದಾವೆ. ಆಗ್ನೇಯ ರೈಲ್ವೆಯಲ್ಲಿ 14 ಹುದ್ದೆಗಳು ಖಾಲಿ ಇದ್ದಾವೆ. ದಕ್ಷಿಣ ರೈಲ್ವೆ ಹುದ್ದೆಯಲ್ಲಿ 13 ಹುದ್ದೆಗಳು ಖಾಲಿ ಇದ್ದಾವೆ. ನೈಋತ್ಯ ರೈಲ್ವೆ ಇಲಾಖೆಯಲ್ಲಿ 8 ಹುದ್ದೆಗಳು ಖಾಲಿ ಇದ್ದಾವೆ. ಪಶ್ಚಿಮ ಮಧ್ಯ ರೈಲ್ವೆ ಇಲಾಖೆಯಲ್ಲಿ 5, ಪಶ್ಚಿಮ ರೈಲ್ವೆ ಇಲಾಖೆಯಲ್ಲಿ 13 ಹುದ್ದೆಗಳು, ಒಟ್ಟು 119 ಹುದ್ದೆಗಳನ್ನು ಕಾಲ್ಫಾರ್ ಮಾಡ್ತಿದ್ದಾರೆ. ಸೊ ಯಾರು RRB ಇಲಾಖೆಯಲ್ಲಿ ಕೆಲಸ ಮಾಡ್ಕೊಳ್ಳೋಂಥ ಆಸಕ್ತಿ ಇದೆಯೋ ಬೇಗನೆ ಅರ್ಜಿಯನ್ನು ಸಲ್ಲಿಸಿ. 15ನೇ ತಾರೀಕು ಅರ್ಜಿ ಪ್ರಾರಂಭ ಆಗ್ತವೆ. ಆಗಸ್ಟ್ 14ರಂದು ಈ ಒಂದು ಅರ್ಜಿ ದಿನಾಂಕ ಕೊನೆಯ ದಿನಾಂಕವಾಗಿರುತ್ತೆ. ಅಷ್ಟರಲ್ಲಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಶಿಕ್ಷಣ ಅರ್ಹತೆ ಯಾವುದೇ ಒಂದು ನೀವು ವಿಶ್ವವಿದ್ಯಾಲಯದಿಂದ ಯಾವುದೇ ಒಂದು ಡಿಗ್ರಿನ ನೀವು ಕಂಪ್ಲೀಟ್ ಮಾಡಿದರೆ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. BA ಆಗಿರ್ಬೋದು, BCom ಆಗಿರ್ಬೋದು, BSc, BBA, BCA, BE, BTech. ಸೊ ಯಾವುದೇ ಒಂದು ಪದವಿಯನ್ನು ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು 20 ವರ್ಷ ಆಗಿರಬೇಕು, ಗರಿಷ್ಠ ವಯಸ್ಸು 33 ವರ್ಷ. ಸೊ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ತನಕ ವಯಸ್ಸಿನ ಸಡಿಲಿಕೆ ಇರುತ್ತದೆ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ತನಕ ವಯಸ್ಸಿನ ಸಡಿಲಿಕೆ ಇರುತ್ತದೆ. ಅರ್ಜಿ ಶುಲ್ಕ ನೋಡಿ, ಈ ಒಂದು ಅರ್ಜಿಯನ್ನು ಸಲ್ಲಿಸಲು OBC ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. ಸೊ ಅದರಲ್ಲಿ 100 ರೂಪಾಯಿ ಅಪ್ಲಿಕೇಶನ್ ಚಾರ್ಜ್ ಮಾಡ್ತಾರೆ, 400 ರೂಪಾಯಿ ರಿಫಂಡಬಲ್ ಫೀ ಆಗಿರುತ್ತೆ. ಸೊ ಒನ್ ಟೈಮ್ ನೀವು CBT ಟೆಸ್ಟ್ ಎಂಟರ್ ಆದರೆ, ಎಕ್ಸಾಮ್ ಅಟೆಂಡ್ ಮಾಡಿದರೆ ನಿಮಗೆ 400 ರೂಪಾಯಿ ರಿಟರ್ನ್ ಬರುತ್ತದೆ. SC/ST ಅಭ್ಯರ್ಥಿಗಳಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತದೆ. ಸ್ಯಾಲ್ರಿ ಬಂದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಲೆವೆಲ್ ಪೇ 6 ಸ್ಕೇಲ್ ಸ್ಯಾಲ್ರಿಯನ್ನು ಕೊಡ್ತಾರೆ. ಸೊ ಅಂದರೆ 35,400 ರೂಪಾಯಿ ಸ್ಯಾಲ್ರಿ ಇರುತ್ತದೆ ಸ್ಟಾರ್ಟಿಂಗು. ಇದ್ರ ಜೊತೆಗೆ DA, DHRA, TA ಮತ್ತು ಇತರೆ ರೈಲ್ವೆ ಭತ್ಯೆಗಳು ಸಿಗುತ್ತವೆ.
ಸೊ ಈ ಒಂದು ಅರ್ಜಿನ ಆನ್ಲೈನ್ ಮುಖಾಂತರ ಹೇಗೆ ಸಲ್ಲಿಸೋದಂದರೆ RRB ಮೇನ್ ವೆಬ್ಸೈಟ್ ಲಿಂಕ್ನ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡಿಸ್ಕೋಬೇಕು. ರಿಜಿಸ್ಟರ್ ಮಾಡಿ ನೆಕ್ಸ್ಟು ಲಾಗಿನ್ ಮಾಡ್ಕೇಶಂದು ಅರ್ಜಿ ಸಿಗುತ್ತದೆ. ಸೊ RRB ಸೆಕ್ಷನ್ ಕಂಟ್ರೋಲ್ ಅಂತ ಒಂದು ನೋಟಿಫಿಕೇಷನ್ ಇರುತ್ತದೆ. ಅದನ್ನು ಕ್ಲಿಕ್ ಮಾಡಿ. ಸೊ ಅಲ್ಲಿ ಬೇಸಿಕ್ ಡೀಟೇಲ್ಸ್ನ ಕೇಳುತ್ತೆ. ಅದೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಿ. ನಿಮ್ಮ ಬೇಸಿಕ್ ಡೀಟೇಲ್ಸ್ 10th ಮಾರ್ಕ್ಸ್ ಕಾರ್ಡಲ್ಲಿ ಹೆಂಗಿರುತ್ತೆ ಹಂಗೆ, ಮತ್ತು ಆಧಾರ್ ಕಾರ್ಡ್ ಡೀಟೇಲ್ಸ್ ಸೊ ವೆರಿಫೈ ಮಾಡ್ಕೊಂಡು ಆಮೇಲೆ ನೆಕ್ಸ್ಟು ಪೇಮೆಂಟ್ ಶೀಟ್ ಕೇಳುತ್ತೆ. ಪೇಮೆಂಟ್ನ ಮಾಡಿದರೆ ಸೊ ನಿಮಗೆ ಲಾಸ್ಟ್ಗೆ ಅಕ್ನಾಲಜ್ಮೆಂಟ್ ಸಿಗುತ್ತದೆ. ಆ ಅಕ್ನಾಲಜ್ಮೆಂಟ್ ಇಟ್ಕೊಂಡ್ರು ನೀವು ಲಾಸ್ಟ್ಗೆ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಬರುತ್ತದೆ. ಅದು ಡೌನ್ ಮಾಡ್ಕೊಂಡು ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಸೆಲೆಕ್ಷನ್ ಪ್ರೊಸೆಸ್ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಸೊ ಫಸ್ಟು ನಿಮಗೆ ಒಂದು CBT ಟೆಸ್ಟ್ ಮಾಡ್ತಾರೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಆಮೇಲೆ ಕಂಪ್ಯೂಟರ್ ಬೇಸ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ CBAT ಅಂತ. ಆಮೇಲೆ ದಾಖಲೆ ಪರೀಕ್ಷೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುತ್ತೆ. ಆಮೇಲೆ ನಿಮ್ಮ ಒಂದು ವೈದ್ಯಕೀಯ ಪರೀಕ್ಷೆ ಇರುತ್ತದೆ. ಅಂತಿಮ ಮೆರಿಟ್ ಪಟ್ಟಿ ಲಿಖಿತ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳ ಕಾರ್ಯಕ್ಷಮತೆಯನ್ನು ಆಧರಿಸುತ್ತದೆ. ಸೊ ಮೆರಿಟ್ ಮೇಲೆ ಈ ಒಂದು ಸೆಲೆಕ್ಷನ್ನ ಆಯ್ಕೆ ಮಾಡ್ತಾರೆ. ಸೊ ಯಾರು CBAT ಮತ್ತು CBT ಟೆಸ್ಟಲ್ಲಿ ಹೈ ಸ್ಕೋರ್ ಮಾಡಿರ್ತೀರ ಅಂಥ ವಿದ್ಯಾರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನೊಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಸೊ ನಿಮ್ಮ ಒಂದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ವಿದಿನ್ 3 ಮಂತ್ಸ್ ಒಳಗಡೆ ರಿನ್ಯೂವಲ್ ಮಾಡಿಸಿರ್ಬೇಕು. ಇಲ್ಲ ಅಂದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸೋಕ್ಕಾಗೋದಿಲ್ಲ. ಸೊ ಈ ಒಂದು ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಬೇಕಾಗಿರುವ ಡಾಕ್ಯುಮೆಂಟ್ಸ್ಗಳು ಏನಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್, ಆಧಾರ್ ಕಾರ್ಡ್, ಗ್ರ್ಯಾಜುಯೇಷನ್ ಮಾರ್ಕ್ಸ್ ಕಾರ್ಡ್ಸ್, ಡಿಗ್ರಿ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ನಿಮ್ಮ ಕಡೆ EWS ಸರ್ಟಿಫಿಕೇಟ್ ನೀವು ಎಲಿಜಿಬಲ್ ಇದ್ದರೆ ಆ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ನೋಡಿದರೆ ಯಾವುದೇ ಡಿಗ್ರಿ ಓದಿರುವ ಅಭ್ಯರ್ಥಿಗಳಿಗೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಸೆಕ್ಷನ್ ಕಂಟ್ರೋಲ್ ಹುದ್ದೆಗೆ ಸೇರಲು ಇದು ಉತ್ತಮ ಅವಕಾಶವಾಗಿದೆ. 15 ಜುಲೈ 2026ರಿಂದ ಅರ್ಜಿಯನ್ನು ಪ್ರಾರಂಭ ಮಾಡ್ತಾರೆ. ನೋಟಿಫಿಕೇಶನ್ ಮತ್ತು ಅಪ್ಲೈ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ಇನ್ನೂ ಏನಾದರೂ ನಿಮಗೆ ಕನ್ಫ್ಯೂಸಸ್ ಇದ್ದರೆ ಸೊ ಆಲ್ರೆಡಿ ರಿಲೀಸ್ ಆಗಿರೋ ಶಾರ್ಟ್ ನೋಟಿಫಿಕೇಶನ್ ಲಿಂಕ್ನ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಇವಾಗ. ಸೊ ಮೇನ್ ನೋಟಿಫಿಕೇಶನ್ ರಿಲೀಸ್ ಆದಮೇಲೆ ಸೊ ಅಪ್ಡೇಟ್ ಮಾಡ್ತೇನೆ. ಸೊ ಆವಾಗ ನೀವು ಆ ಒಂದು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಇಂತಹ ಸರ್ಕಾರಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ ನಿಮಗೂ ಕೂಡ.